ಸೊ ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ ಚಿನ್ನ ಬೆಳ್ಳಿಯಲ್ಲಿ ಅಂತ ತಾವು ಕೇಳೋದಾದ್ರೆ, ಮೊದಲನೇದಾಗಿ ಆಲ್ರೆಡಿ ನಾನು ದೀಪಾವಳಿ ಟೈಮಲ್ಲೂ ಹೇಳ್ತಾನೆ ಬರ್ತಾ ಇದ್ದೆ, ಈ ರೇಟಲ್ಲಿ ಖಂಡಿತ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಬೇಡಿ. ಅದರಲ್ಲೂ ಕೂಡ ಕೆಲವರು ಸಾಲ ಮಾಡಿ ಚಿನ್ನ ತಗೋ, ಬೆಳ್ಳಿ 8 ಲಕ್ಷ 10 ಲಕ್ಷಕ್ಕೆ ಹೋಗ್ಬಿಡುತ್ತೆ, ಅದೇ ತರ ಚಿನ್ನ 50,000 ರೂಪಾಯಿ ಗ್ರಾಮ್ಗೆ ಹೋಗ್ಬಿಡುತ್ತೆ, ಇನ್ನ ಸಿಗೋದಿಲ್ಲ. ಆಮೇಲೆ ಎಷ್ಟೊಂದು ಜನ ಸಾಮಾನ್ಯ ಜನ ಏನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ನನಗೆ ಮಗ ಅಥವಾ ಮಗಳ ಮದುವೆ ಇನ್ನು 5 ವರ್ಷ ಆದ್ಮೇಲಿದೆ, ಈಗಲೇ ಕೊಂಡಿಡ್ಕೊಂಡ್ ಬಿಡೋಣ, ಯಾಕಂದ್ರೆ ಈಗಲೇ ಈ ರೇಟ್ ಆಗಿದೆ, ಇನ್ನು 5 ವರ್ಷಕ್ಕೆ ಎಷ್ಟೊಂದು ಆಗ್ಬಿಡುತ್ತೆ ಅಂತ. ಇವ್ರು ಎಲ್ಲರೂ ಕೂಡ 5 ವರ್ಷ ಆದ್ಮೇಲೆ ಆಗುವಂತ ಮದುವೆಗೆ ಈಗಲೇ ಗೋಲ್ಡ್ ಸಿಲ್ವರ್ ಖರೀದಿ ಮಾಡೋದಕ್ಕೆ. ಅಂಡ್ ನನ್ನ ಗಮನಕ್ಕೆ ಬಂದಿದ್ದು ಈ ಬೆಳ್ಳಿ ಬಿಸ್ಕೆಟ್ಗಳ ಖರೀದಿ ಜಾಸ್ತಿ ಆಯಿತು. 2019-20 ಇದೇ ರೀತಿ ಬೆಳ್ಳಿ ರೇಟ್ ಜಾಸ್ತಿಯಾಗಿ 1 ಲಕ್ಷ ದಾಟಿದ್ದು. ನೀವು ಹೇಳೋದ್ ತರಾನೇ ಭಾವನಾ ಅವರೇ, 75,000ಕ್ಕೆ ಹೋಯ್ತು 35,000 ಇಂದ. ಬರೀ 35,000 ಕೆಜಿಗೆ ಇದ್ದಂತಹ ಬೆಳ್ಳಿ ನನ್ನ ಜ್ಞಾಪನದ ಪ್ರಕಾರ 1 ಲಕ್ಷಕ್ಕೆ ಹೋಗ್ಬಿಡುತ್ತೆ ಅಂತಿದ್ರು, 75,000ವರೆಗೂ ಹೋಯ್ತು. ಅದಾದ್ಮೇಲೆ ತಿರ್ಗಾ ವಾಪಸ್ ಕರೆಕ್ಷನ್ ಕೊಟ್ಟು ಒಂದು 55-60 ಸಾವಿರಕ್ಕೆ ಬಂತು. ನಾನು ಇವಾಗ ತಾನೇ ಗೋಲ್ಡ್ ಸಿಲ್ವರ್ ಬಗ್ಗೆ ನಾವು ಮಾತನಾಡ್ತಾ ನೀವು ಕೇಳಿದ್ರಿ, ಇದು ಇಳಿಕೆ ಅರೌಂಡ್ 2020-21 ಆ ಟೈಮಲ್ಲಿ. ಅಂದ್ರೆ ಆಗ್ಲೂ ಬೆಳ್ಳಿ 1 ಲಕ್ಷ ಮೀರ್ಕೊಂಡು ಹೊಟ್ಟೋಗ್ಬಿಡುತ್ತೆ ಅಂತ ತುಂಬಾ ಜನ ಆ ಟೈಮಲ್ಲೂ ಏನ್ ಮಾಡಿದ್ರು ವೀಕ್ಷಕರೇ, ಮನೇಲಿ ಏನೇನು ದುಡ್ಡಿದೆ ತಗೊಂಡು ಹೋಗಿ ಬೆಳ್ಳಿ ಬಿಸ್ಕೆಟ್ಗಳನ್ನ ಖರೀದಿ ಮಾಡಿ ತಗೊಂಡು ಬಂದ್ಬಿಟ್ಟಿದ್ರು. ಕೊನೆಗೆ ಲಾಸ್ ಆಯ್ತು ಅವರಿಗೆ. ಅಟ್ ದ ಸೇಮ್ ಟೈಮ್ ಈಗಲೂ ಹಾಗೆ ಆಗ್ತಾ ಇದೆ. ನಾನು ಅದಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ತುಂಬ ಜನ ಏನು ಮಾಡ್ತಿದ್ದಾರೆ, ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಲಾಭ ಬರುತ್ತೆ ಅಂತ ಹೇಳಿ ತಮ್ಮ ಹತ್ರ ಏನೇನು ಇನ್ವೆಸ್ಟ್ಮೆಂಟ್ ಇದೆಯೋ ಅಥವಾ ಬೇರೆ ಎಲ್ಲೋ ಕೂಡಿಟ್ಟಿರೋದು FDನೋ ಇನ್ನೊಂದು ಮುರಿದು ತೊಗೊಂಡು ಬಂದು ಬೆಳ್ಳಿ ಬಿಸ್ಕೆಟ್ಗಳನ್ನು ಖರೀದಿ ಮಾಡ್ತಿದ್ದಾರೆ. ಕೆಲವರು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇಸ್ ಇಟ್ ಅ ರೈಟ್ ಟೈಮ್? ಯಾಕಂದರೆ ನಾನೇ ಈ 10 ದಿನಗಳಲ್ಲಿ ಬೆಳ್ಳಿ ಇಳಿದಿರೋ ರೀತಿ ನೋಡಿದ್ದೀನಿ. 2 ಲಕ್ಷ ಇನ್ನೇನು ತಲುಪ್ತು ಅನ್ನೋವಾಗ ಇವಾಗ 1.5 ಲಕ್ಷಕ್ಕೆ ಬಂದಿದೆ. ನೋಡಿ, ಯಾವುದೇ ಒಂದು ಆಸ್ತಿ ಅಥವಾ ಅಸೆಟ್ ಕ್ಲಾಸು ನೀವು ಹೇಳ್ದಂಗೆ ಇವಾಗ ಬೆಳ್ಳಿ ಹತ್ತತ್ರ 2 ಲಕ್ಷಕ್ಕೆ ಹೋಗಿದ್ದು ಪ್ರತಿ ಕೆಜಿಗೆ, ಈಗ ಹತ್ತತ್ರ 1.5 ಲಕ್ಷಕ್ಕೆ ಬಂದಿದೆ ಅಂದರೆ ಆಲ್ರೆಡಿ 50,000 ರೂಪಾಯಿ ಕರೆಕ್ಷನ್ನು ಆನ್ 2 ಲ್ಯಾಕ್ ರುಪೀಸ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಹತ್ತತ್ರ 20% ಡಿಪ್ ಅಂತ ನಾವೇನು ಕರಿತೀವಿ ಅಥವಾ ಇಳಿಕೆ ಅಂತ ನಾವೇನು ಕರಿತೀವಿ, ಭಾರಿ ಪ್ರಮಾಣದ ಇಳಿಕೆಯನ್ನು ನಿರೀಕ್ಷಿಸಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ಯಾರ್ಯಾರು ಆಲ್ರೆಡಿ ಬೈ ಮಾಡಿದಾರಲ್ಲ ಅವರೆಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಮತ್ತೆ ಸೆಂಟ್ರಲ್ ಬ್ಯಾಂಕ್ಗಳ ಖರೀದಿ ಮಾಡಿರೋದ್ರಿಂದ ಅವರು ಶಾರ್ಟ್ ಟರ್ಮ್ಗೆ ಬೈಯಿಂಗ್ ಸೆಲ್ಲಿಂಗ್ ಅನ್ನ ಮಾಡೋದಿಲ್ಲ. ಆದರೆ ತುಂಬಾನೇ ಹೈಯರ್ ವ್ಯಾಲ್ಯೂಸ್, ನಾನು ಈಗ ತಾನೇ ಹೇಳ್ತಿದ್ದಂಗೆನೆ 5 ವರ್ಷ ಆದಮೇಲೆ ಬರುವಂತಹ ಮದುವೆಗೆ ಕಾಮನ್ ಮೆನ್ನು ಇನ್ನು ಸಿಗದೇ ಇಲ್ಲ ಬೆಳ್ಳಿ ಚಿನ್ನ ಅಂತ ಖರೀದಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಖಂಡಿತ ಅದು ಶಾರ್ಟ್ ಟರ್ಮ್ಗೆ ಒಂದು ಪೀಕ್ ಅಂತ ಹೇಳ್ತಾ ಇತ್ತು. ಸೊ ನನ್ನ ಪ್ರಕಾರ ಈಗ ಆಲ್ರೆಡಿ ಹತ್ತತ್ರ ಚಿನ್ನದಲ್ಲಿ ಒಂದು 8-10% ಕರೆಕ್ಷನ್ ಅನ್ನ ನಾವು ಆಲ್ರೆಡಿ ನೋಡಿದ್ದೀವಿ. ಬೆಳ್ಳಿಯಲ್ಲಿ ಹತ್ತತ್ರ ಒಂದು 15-20% ಕರೆಕ್ಷನ್ ಅನ್ನ ಆಲ್ರೆಡಿ ನೋಡಿದ್ದೀವಿ. ಸೊ ಇಲ್ಲಿಂದ ಇನ್ನೊಂದು 5-10% ಕರೆಕ್ಷನ್ ಬರ್ಬೋದು, ಅಂದ್ರೆ ಇಳಿಕೆ ಆಗ್ಬೋದು. ಇವತ್ತಿನ ರೇಟ್ ಅಪ್ರಾಕ್ಸಿಮೇಟ್ ಆಗಿ ನಾನು ನೋಡೋದಾಯ್ತು ಅಂದ್ರೆ 22 ಕ್ಯಾರೆಟ್ ಚಿನ್ನ, ಅಂದ್ರೆ ಏನ್ ನೀವು ಆಭರಣ ಚಿನ್ನ ಅಂತ ಕರಿತೀವಿ, ಅದು ಹತ್ತತ್ರ 11,000 ರೂಪಾಯಿ ಪ್ರತಿ ಗ್ರಾಮ್ಗಿದೆ ಚಿನ್ನ. 24 ಕ್ಯಾರೆಟ್ ಅಪರಂಜಿ ಚಿನ್ನ ಅಂತ ನಾವೇನ್ ಕರಿತೀವಿ, ಅದು ಹತ್ತತ್ರ 12,000 ರೂಪಾಯಿ ಇವಾಗಿದೆ ಗ್ರಾಮ್ಗೆ. ಅಂದ್ರೆ ಆಲ್ರೆಡಿ ಪೀಕ್ ಇಂದ ಬೆಳ್ಳಿಯಲ್ಲಿ ಹತ್ತತ್ರ 15-20% ಇಳಿಕೆ, ಅಂದ್ರೆ 2 ಲಕ್ಷ ಹತ್ತತ್ರ ಇದ್ದಿದ್ದು ಇವಾಗ 1.5 ಲಕ್ಷಕ್ಕೆ ಬಂದಿದೆ. ಚಿನ್ನದಲ್ಲಿ ತಾವು ನೋಡೋದಾದ್ರೆ ಅದರಲ್ಲೂ ಕೂಡ 8-10% ಇಳಿಕೆ ಆಲ್ರೆಡಿ ಬಂದಿದೆ. ಇಲ್ಲಿಂದ ಇನ್ನೊಂದು 5-10% ಇಳಿಕೆ ಬರುವ ಸಾಧ್ಯತೆ ಇದೆ. ಡಿಸೆಂಬರ್ ಟೈಮ್, ಜನವರಿ ಟೈಮ್, ಹೊಸ ವರ್ಷಕ್ಕೆ ಸಂಕ್ರಾಂತಿಗೆ ಜನವರಿ 14th ನಾವೇನು ನ್ಯೂ ಇಯರ್ ಅಂತ ಕರಿತೀವಿ, ಆ ಟೈಮಲ್ಲಿ ನಿಮಗೆ ಚಿನ್ನ ಒಳ್ಳೆ ರೇಟ್ಗೆ, ಅಂದರೆ ಇಲ್ಲಿಂದ ಈಗೇನು ಬೆಲೆ ಇದೆ ಇಲ್ಲಿಂದ ಒಂದು 5-10% ಇಳಿಕೆ ಬರುವ ಸಾಧ್ಯತೆ ಇದೆ. ಆದರೆ ಚಿನ್ನ 5,000 ರೂಪಾಯಿ ಗ್ರಾಮಕ್ಕೆ ಬಂದ್ಬಿಡುತ್ತೆ, ಬೆಳ್ಳಿ 1 ಲಕ್ಷಕ್ಕೂ ಕೆಳಗಡೆ ಪ್ರತಿ ಕೆಜಿಗೆ ಬಂದ್ಬಿಡುತ್ತೆ ಅನ್ನುವ ಕನಸನ್ನು ಇಟ್ಕೊಳಕ್ ಹೋಗಬೇಡಿ. ಇಲ್ಲಿಂದ ಇನ್ನೊಂದು 5-10% ಇಳಿಕೆ ಬರುವ ಸಾಧ್ಯತೆ ಜಾಸ್ತಿ ಇದೆ. ಅದ್ರ ಒಂದು ಮಾತ್ರ ಹೇಳ್ತೀನಿ, ನೆಕ್ಸ್ಟ್ 1 ಇಯರ್ಗೆ, ಇವಾಗಿಂದ ನೆಕ್ಸ್ಟ್ 1 ಇಯರ್ಗೆ ಚಿನ್ನ ಬೆಳ್ಳಿಯನ್ನು ತಗೊಳೋದಾದರೆ ನನ್ನ ಪ್ರಕಾರ ಈ ಲಾಸ್ಟ್ ಇಯರ್ ಬಂದಂತಹ ರಿಟರ್ನ್ಸ್ಗಳು ಫಸ್ಟ್ ಆಫ್ ಆಲ್ ಬರುವ ಸಾಧ್ಯತೆಗಳು ನೆಕ್ಸ್ಟ್ ಟು 0 ಅಂತ ಹೇಳ್ತೀನಿ. ಅಂದ್ರೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಅಂದ್ರೆ 70% ಏರಿಕೆ ಇಲ್ಲಿಂದ ತಿರ್ಗಾ ನೆಕ್ಸ್ಟ್ 1 ವರ್ಷಕ್ಕಾಗತ್ತೆ ಅನ್ನುವ ಕನ್ಸನ್ ಕಾಣಬೇಡಿ. ನನ್ನ ಪ್ರಕಾರ ನೆಗೆಟಿವ್ ರಿಟರ್ನ್ ಕೊಟ್ಟರು ಕೂಡ ಆಶ್ಚರ್ಯ ಪಡೋದು ಬೇಕಾಗಿಲ್ಲ. ಅಂದ್ರೆ ಇವತ್ತಿನ ವ್ಯಾಲ್ಯೂ ಏನಿದೆ ಗೋಲ್ಡ್ ಸಿಲ್ವರ್, ಇನ್ನು 1 ವರ್ಷ ಆದ್ಮೇಲೆ ನೀವು ನೋಡೋದಾದ್ರೆ ನೆಕ್ಸ್ಟ್ ದೀಪಾವಳಿಗೆ 2026 ದೀಪಾವಳಿಲಿ ನಾವು ಮಾತಾಡುವಾಗ ಇವತ್ತೇನು 1 ಗ್ರಾಮ್ ಚಿನ್ನ ಇದೆ, ಇವತ್ತೇನು 1 kg ಬೆಳ್ಳಿ ಇದೆ, ಇದಕ್ಕೂ ಕಡಿಮೆ ಇದ್ದರೆ ನನಗೆ ಆಶ್ಚರ್ಯ ಖಂಡಿತ ಆಗೋದಿಲ್ಲ. ಯಾಕೆ ಅಂದರೆ ಈಗ ಆಲ್ರೆಡಿ ಚೈನಾ ಮತ್ತು ಅಮೇರಿಕಾ ನಡುವೆ ಮಾತುಕತೆಗಳು ನಡೀತಾ ಇದೆ.
ಹಾಗೂ ಟ್ರಂಪ್ ಮತ್ತು ಚೈನಾದ ಏನು ಪ್ರೆಸಿಡೆಂಟ್ ಇದ್ದಾರೆ, ಇವ್ರು ಏನಾನ ಅವರ ಟ್ಯಾರಿಫ್ ನೀತಿಗಳನ್ನು ಖಂಡಿತವಾಗ್ಲೂ ಇವ್ರು ಏನಾನ ಡೀಲ್ ಆಯಿತು ಅಂದರೆ, ಅದೇ ರೀತಿ ಪಿಯೂಷ್ ಗೋಯಲ್ ಅವರು ಕೂಡ ನಮ್ಮ ಕಾಮರ್ಸ್ ಮಿನಿಸ್ಟರ್ ಏನಿದ್ದಾರೆ, ಇಂಡಿಯಾ ಮತ್ತು US ಡೀಲನ್ನು ಕೂಡ ಟ್ಯಾರಿಫ್ ಏನಿವಾಗ ನಾವು ರಷ್ಯಾಯಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡ್ತೀವಿ ಅಂತ ಟ್ರಂಪ್ ಏನು ಮಾಡಿದ್ರು, 15% ಇದ್ದಂಥ ಟ್ಯಾರಿಫನ್ನು 50% ಮಾಡಿದ್ರು. ಈಗ ಆಲ್ರೆಡಿ ತಿರ್ಗಾ ಮಾತುಕತೆಗಳೆಲ್ಲ ಆಗಿ ನಾವು ನಿಧಾನವಾಗಿ ರಷ್ಯಾ ಹತ್ರ ಏನು ಕಚ್ಚಾ ತೈಲವನ್ನು ಆಮದು ಜಾಸ್ತಿ ಮಾಡ್ತಿದ್ದೀವಿ ಅದನ್ನು ಕಡಿಮೆ ಮಾಡಿಕೊಂಡು ಅಮೇರಿಕಾ ಬಳಿನೇ ನಾವು ಈ ಕಚ್ಚಾ ತೈಲವನ್ನು ತಗೊಳ್ತೀವಿ. ಹೀಗಾಗಿ ವಾಪಸ್ ತಿರ್ಗಾ ಟ್ಯಾರಿಫ್ಗಳು 50%ಗೆ ಏರಿಕೆ ಮಾಡಿದ್ರು, ಅದು ವಾಪಸ್ 15%ಗೆ ಬರುವ ಸಾಧ್ಯತೆಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಆಗ್ಬಿಡುತ್ತದು. ಸೊ ಇದೆಲ್ಲ ಆಯಿತು ಅಂದರೆ ಈ ಟ್ಯಾರಿಫ್ ರಾಜ್ಯ ಟ್ರಂಪ್ದೇನು ನಡೀತಾ ಇತ್ತು ಅದು ಇವಾಗ ಖಾಲಿ ಆಗ್ತಾ ಇದೆ ಅಥವಾ ಅದು ಹೋಗ್ತಾ ಇದೆ. ಯಾವಾಗ ಈ ಟ್ಯಾರಿಫ್ಗಳು ಕಡಿಮೆ ಆಗುತ್ತೆ, ಗೋಲ್ಡ್ ಸಿಲ್ವರ್ ದರಗಳಲ್ಲಿ ತಿರ್ಗಾ ಇಳಿಕೆಯನ್ನು ಕಾಣ್ತೀವಿ. ಹಾಗೂ ಷೇರುಪೇಟೆಯಲ್ಲಿ ಕಳೆದ 1 ವರ್ಷದಲ್ಲಿ ಯಾವುದೇ ರೀತಿಯಾದಂತಹ ರಿಟರ್ನ್ ಬಂದಿಲ್ಲದಿರೋದ್ರಿಂದ ಇಲ್ಲಿಂದ ನೆಕ್ಸ್ಟ್ 1 ವರ್ಷ ಷೇರು ಮಾರುಕಟ್ಟೆಗೆ ಖಂಡಿತವಾಗ್ಲೂ ಹೂಡಿಕೆ ಮಾಡೋದಕ್ಕೆ ಒಳ್ಳೆ ಟೈಮು. ಜನ ಯಾವಾಗಲೂ ಒಂದು ತಪ್ಪೇನು ಮಾಡ್ತಾರೆ ಅಂದರೆ, ನೀವು ಕ್ರಿಸ್ಮಸ್ ಬಂದಾಗ, ನ್ಯೂ ಇಯರ್ ಬಂದಾಗ ಅಥವಾ ದೀಪಾವಳಿ ಈ ಥರ ಹಬ್ಬಗಳು ಬಂದಾಗ ಆಫರ್ಸ್ಗಳು ಕೊಡ್ತಾರೆ. ಸೊ ನೀವು ಹೋಗ್ಬಿಟ್ಟು ಆಫರ್ಗಳಲ್ಲಿ ಬಟ್ಟೆಗಳಾಗಿರ್ಬೋದು ಅಥವಾ ಬೇರೆ ಏನಾನ ಪದಾರ್ಥಗಳನ್ನು ನೀವು ಡಿಸ್ಕೌಂಟ್ ಸೇಲಲ್ಲಿ ಖರೀದಿ ಮಾಡ್ತೀರಾ. ಅದೇ ಜನ ಏನು ಮಾಡ್ತಾರೆ, ಈ ರೂಲನ್ನು ಹೂಡಿಕೆಗಳಿಗೆ ಫಾಲೋ ಮಾಡಲ್ಲ. ಹೈಯೆಸ್ಟ್ ರೇಟ್ ಹೋದಾಗ ಅಲ್ಲಿ ಬೈ ಮಾಡ್ತಾರೆ, ಕೆಳಗಡೆ ಬಿದ್ದೋದಾಗ ಡಿಸ್ಕೌಂಟ್ ಸೇಲಲ್ಲಿ ಖರೀದಿ ಮಾಡಲ್ಲ. ನನ್ನ ಪ್ರಕಾರ ಈಗ ಶೇರ್ ಮಾರ್ಕೆಟಲ್ಲಿ ಡಿಸ್ಕೌಂಟ್ ಸೇಲ್ ನಡೀತಾ ಇದೆ. ಉತ್ತಮವಾದಂತಹ ಶೇರ್ಸ್ಗಳನ್ನು ಕಂಪ್ನಿಗಳಲ್ಲಿ ನಾವು ಹೂಡಿಕೆ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ಗಳನ್ನು ಈ ದೀಪಾವಳಿಯಿಂದ ನೆಕ್ಸ್ಟ್ ದೀಪಾವಳಿಗೆ ನಾವು ನೋಡಬಹುದು. ಹಾಗೂ ಗೋಲ್ಡ್ ಮತ್ತು ಸಿಲ್ವರಲ್ಲಿ ನೆಗೆಟಿವ್ ರಿಟರ್ನ್ಸ್ ಬರುವ ಸಾಧ್ಯತೆ ಇದೆ. ಅಂದರೆ ಈಗೇನಿದೆ ಪ್ರೈಸಸ್ಸು ಇದಕ್ಕೂ ಜಾಸ್ತಿ ಇನ್ನು 1 ವರ್ಷ ಆದಮೇಲೆ ನೀವು ನೋಡೋದಕ್ಕೆ ಆಗೋದಿಲ್ಲ. ಎಷ್ಟೊಂದು ಜನ ಸಾಲ ಗೀಲ ಮಾಡಿ ಚಿನ್ನ ಬೆಳ್ಳಿ ಖರೀದಿ ಮಾಡ್ತಿದ್ದೀರಾ ಅಂದರೆ ತಪ್ಪಾಗುತ್ತೆ. ಹೂಡಿಕೆ ದೃಷ್ಟಿಯಿಂದ ನೋಡಿದ್ರೆ ಚಿನ್ನ ಬೆಳ್ಳಿ ನೆಕ್ಸ್ಟ್ 1 ಇಯರ್ಗೆ ಒಳ್ಳೇದಲ್ಲ. ಆದರೆ ಬಳಿಕೆ ದೃಷ್ಟಿ, ನಾನು ಕೂಡ ಇವತ್ತು ಚಿನ್ನದ ಉಂಗುರ ಬೇಕು, ಚೈನ್ ಬೇಕು, ಮನೇಲಿ ಹೆಂಗಸರು ಇರ್ತಾರೆ, ನಿಮಗೆ ಯಾರೇ ಬೇಕಾದರೆ ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ತಾಯಿ ಆಗಿರ್ಬೋದು ಅಥವಾ ಗಂಡಸರಿಗೂ ಕೂಡ ಇವತ್ತು ಚಿನ್ನ ಬೇಕಿರೋದ್ರಿಂದ ಬಳಿಕೆ ದೃಷ್ಟಿಯಿಂದ ನಿಮಗೆ ಚಿನ್ನ ಬೇಕು, ಹಬ್ಬಕ್ಕೋಸ್ಕರ ನಾನು ಖರೀದಿ ಮಾಡಬೇಕು ಅಂತಿರೋರು ನೀವು ಹೂಡಿಕೆ ದೃಷ್ಟಿ ಅಲ್ಲ ನೋಡ್ತಾ ಇರೋದು. ನನಗೊಂದು ಗ್ರಾಮ್ ಗೋಲ್ಡ್ ಕಾಯಿನ್ ತೊಗೊಳ್ತಾ ಇದ್ದೀನಿ ನಾನು, ಅಥವಾ ನಾನೊಂದು ಗೋಲ್ಡ್ ಚೈನ್ ತೊಗೊಳ್ತಾ ಇದ್ದೀನಿ, ಜಿವೆಲ್ರಿ ತೊಗೊಳ್ತಾ ಇದ್ದೀನಿ, ಆಭರಣವನ್ನು ಖರೀದಿ ಮಾಡ್ತಿದ್ದೀನಿ, ಇಂಥವ್ರಿಗೇನು ಎಫೆಕ್ಟ್ ಆಗೋದಿಲ್ಲ. ಯಾಕಂದರೆ ನಾನು ನನ್ನ ಮದುವೆ ಟೈಮಲ್ಲಿ ಪ್ರತಿ ಗ್ರಾಮ್ ಚಿನ್ನ 800 ರೂಪಾಯಿ ಇತ್ತು. ಇವಾಗ 10,000 ಹೋಯ್ತು, 12,000 ಹೋಯ್ತು ಅಂತ ನಾವೆಲ್ಲ ಚೈನನ್ನು ಏನು ಮಾರಾಟ ಮಾಡಲ್ಲ. ಅಥವಾ ರೇಟ್ ಜಾಸ್ತಿ ಆಯಿತು ಅಂತ ಆಭರಣಗಳನ್ನು ಯಾರೂ ಕೂಡ ಸೇಲ್ ಮಾಡೋದಿಲ್ಲ. ಸೊ ನಾನೇನು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ಅಂದರೆ, ಹೂಡಿಕೆ ದೃಷ್ಟಿಯಿಂದ ನೋಡೋದಾದರೆ ನೆಕ್ಸ್ಟ್ 1 ವರ್ಷಕ್ಕೆ ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡೋದು ಒಳ್ಳೇದಲ್ಲ. ಯಾಕೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಟ್ಯಾರಿಫ್ಗಳು ಇವಾಗೆಲ್ಲ ಸೆಟಲ್ ಆಗ್ತಾ ಇದೆ, ಜೊತೆಗೆ ಈ ಯುದ್ಧಗಳ ಭೀತಿಯೂ ಕೂಡ ಕಡಿಮೆ ಆಗ್ತಾ ಇದೆ. ಆಮೇಲೆ ಆಲ್ರೆಡಿ 70-80% ರಿಟರ್ನ್ಗಳನ್ನು ಕಳೆದ 1 ವರ್ಷದಲ್ಲಿ ಕೊಟ್ಟಿರೋದ್ರಿಂದ ಇವಾಗ ಹೂಡಿಕೆ ಮಾಡೋದು ಚಿನ್ನ ಬೆಳ್ಳಿಯಲ್ಲಿ ಅಷ್ಟೊಂದು ಒಳ್ಳೆಯದಲ್ಲ. ಆಮೇಲೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನಿಮ್ಮ ಒಟ್ಟಾರೆ ಹೂಡಿಕೆ ಏನಿದೆ, ಈಗ ನಿಮ್ಮ ಹತ್ರ ಒಂದು 100 ರೂಪಾಯಿ ಹೂಡಿಕೆಗಿದ್ದರೆ ಅದರಲ್ಲಿ ಒಂದು 10-20 ರೂಪಾಯಿನ ಚಿನ್ನ ಬೆಳ್ಳಿಗೆ ಹಾಕಬೇಕು, ಒಂದು 40 ರೂಪಾಯಿನ ರಿಯಲ್ ಎಸ್ಟೇಟ್ಗೆ ಹಾಕಬೇಕು, ಒಂದು 10 ರೂಪಾಯಿನ ಬ್ಯಾಂಕ್ FDಗೆ ಹಾಕಬೇಕು, ಇನ್ನೊಂದು 10 ರೂಪಾಯಿನ ಮ್ಯೂಚುವಲ್ ಫಂಡು ಶೇರ್ಸ್ಗಳಿಗೆ ಹಾಕಬೇಕು. ಈ ಥರ ವಿಂಗಡಣೆ ಮಾಡಿ ಹೂಡಿಕೆ ಮಾಡಬೇಕು. ಇರೋ ಬರೋ ಎಲ್ಲ 100 ರೂಪಾಯಿಯನ್ನು ನಾನು ಬರೀ ಶೇರ್ಸ್ಗೆ ಹಾಕ್ತೀನಿ, ಇಲ್ಲ ಇರೋ ಬರೋ ಎಲ್ಲ 100 ರೂಪಾಯಿನ ಬರೀ ಚಿನ್ನ ಬೆಳ್ಳಿಗೆ ಹಾಕ್ತೀನಿ, ಆ ಮಿಸ್ಟೇಕನ್ನು ಮಾಡಬಾರ್ದು. ಇದಕ್ಕೆ ನಾವು ಸಿಂಪಲ್ ಡೈವರ್ಸಿಫಿಕೇಶನ್ ಥಿಯರಿ ಅಂತ ಕರಿತೀವಿ. ಏನು ಡೈವರ್ಸಿಫಿಕೇಶನ್ ಅಂದರೆ, ನಿಮ್ಮಲ್ಲಿರೋ 100 ರೂಪಾಯಿಯನ್ನು ವಿಂಗಡಣೆ ಮಾಡಿ ಹೂಡಿಕೆ ಮಾಡಿ.